ನಾಡಹಬ್ಬ ದಸರಾ ಜಂಬೂ ಸವಾರಿಯನ್ನು ಯಶಸ್ವಿಪೂರ್ಣವಾಗಿ ಮುಗಿಸಿದಂಥ ಎಲ್ಲ 14 ಆನೆಗಳು ಕೂಡ ಇವತ್ತು ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿರ್ತಕ್ಕಂಥದ್ದು. ಸದ್ಯ ನಾವಿವತ್ತು ಗಮನಿಸ್ತಾ ಇರುವಂತೆ ಭಾಗವಹಿಸಿದಂಥ 14 ಆನೆಗಳು ಕೂಡ ಜಂಬೂ ಸವಾರಿಯಲ್ಲಿ ಯಶಸ್ವಿಪೂರ್ಣವಾಗಿ ಮುಗಿಸಿದ್ದನ್ನು ನಾವು ಕಾಣ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಅಂಬಾವಿಲಾಸ ಅರಮನೆಯ ಈ ಆವರಣದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಿದ್ದೀವಿ. ಗೋಪಿ, ಸುಗ್ರೀವ, ಹೇಮಾವತಿ, ಲಕ್ಷ್ಮಿ, ರೂಪ, ಅಭಿಮನ್ಯು, ಏಕಲವ್ಯ, ಮಹೇಂದ್ರ, ಭೀಮ, ಹೀಗೆ ಬೇರೆ ಬೇರೆ ಆನೆಗಳೆಲ್ಲವೂ ಕೂಡ ಭಾಗಿಯಾಗಿದ್ದಂಥ ದೃಶ್ಯಗಳನ್ನು ಕಾಣ್ತೀವಿ. ಎಸ್ಪೆಷಲಿ ಸುಗ್ರೀವ ಹಾಗೂ ಶ್ರೀಕಂಠ ಆನೆಗಳು, ಹೊಸದಾಗಿ ಬಂದಂಥ ಆನೆಗಳೇನಿದ್ದಾವೆ ಹೇಮಾವತಿ, ಈ 3 ಆನೆಗಳು ವಿಶೇಷವಾಗಿ ಶಾಂತಿಯುತವಾಗಿ ಸಾಗಿದ್ದನ್ನು ಕೂಡ ನಾವು ಗಮನಿಸ್ತೀವಿ. ಈ ದಸರಾ ಜಂಬೂ ಸವಾರಿಯಲ್ಲಿ ಲಕ್ಷಾಂತರ ಜನ ಸೇರುವಂಥ ಪ್ರೊಸೆಷನ್ನಲ್ಲಿ ಏನು ಎಲ್ಲೂ ಕೂಡ ತಾವುಗಳು ಆ ಕಡೆ ಈ ಕಡೆ ವಿಚಲಿತರಾಗದೆ ನೇರವಾಗಿ ಆರಾಮಾಗಿ ನಡ್ಕೊಂಡು ಹೋದಂಥ ದೃಶ್ಯಗಳನ್ನು ಕೂಡ ನಾವು ಕಾಣ್ತೀವಿ. ನಿಶಾನೆ ಆಗಿದ್ದಂಥ ಏಕಲವ್ಯ ಆಗಿರ್ಬೋದು, ಏನು ಪಟ್ಟದ ಆನೆ ಆಗಿದ್ದಂಥ ಶ್ರೀಕಂಠ ಆಗಿರ್ಬೋದು, ಎಲ್ಲವೂ ಕೂಡ ಸರಾಗವಾಗಿ ಜಂಬೂ ಸವಾರಿಯ ಸಮಯದಲ್ಲಿ ಸಾಗಿದ್ದನ್ನು ಕೂಡ ನಾವು ಗಮನಿಸ್ತೀವಿ. ಇಲ್ಲಿ 5 ಕಿಲೋಮೀಟರ್ ದೂರದಲ್ಲಿರುವಂಥ ಬನ್ನಿ ಮಂಟಪದವರೆಗೂ ಕೂಡ ಜನಗಳ ಒಂದು ಗಲಭೆಯಲ್ಲೂ ಕೂಡ ಶಾಂತಿಯುತವಾಗಿ ನಡೆದಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಿದ್ವಿ. ಎಲ್ಲರ ಕ್ರೇಜ್ ಭೀಮನತ್ತ ಇತ್ತು. ಭೀಮನನ್ನು ಕೂಡ ನೋಡಲಿಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರಿದ್ರು ನೆನೆ. ಸೊ ಭೀಮನನ್ನು ನೋಡಿದ ಕೂಡಲೇ ಎಲ್ಲರೂ ಕೂಡ ಭೀಮ ಅಂತ ಘೋಷಣೆ ಕೂಗ್ತಿದ್ದನ್ನು ಕೂಡ ನಾವು ಗಮನಿಸ್ತೀವಿ. ಸೊ ಭೀಮ ಕೂಡ ಅಷ್ಟೇ ಶಾಂತಿಯುತವಾಗಿ ಸಾಗಿದ್ದು, ಗಜಗಾಂಭೀರ್ಯದಿಂದ ಸಾಗಿದ್ದಂಥ ದೃಶ್ಯಾವಳಿಗಳನ್ನು ನೆನ್ನೆ ಗಮನಿಸಿದ್ವಿ. ಈಗ ಎಲ್ಲ ಕೆಲಸಗಳು ಮುಗಿಸಿ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಶಾಂತವಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರತಕ್ಕಂಥದ್ದು ಎಲ್ಲ ಆನೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರತಿಯೊಂದು ಆನೆಗೂ ಕೂಡ ಏನು ವಾಕಿಂಗ್ಗಳು ಕರ್ಕೊಂಡು ಹೋಗ್ತಾ ಇದ್ದಿದ್ದು ತಾಲೀಮ್ಗೆ, ಜೊತೆಗೆ ಏನು ಮರದ ಅಂಬಾರಿಗಳನ್ನು ಹೊರಿಸ್ತಿದ್ದಾಗಿರ್ಬೋದು, ಅಥವಾ ಏನು ಜೊತೆಗೆ ಈ ಮರದ ಅಂಬಾರಿ ಜೊತೆಗೆ ಮರಳು ಮೂಟೆಗಳನ್ನು ಹೊರಿಸ್ತಿದ್ದಂತಹ ಕೆಲಸಗಳನ್ನು ಕೂಡ ನಾವು ಇಷ್ಟು ದಿನಗಳ ಕಾಲ ಗಮನಿಸಿದ್ವಿ. ಜನಗಳ ಚಿತ್ತ ಆನೆಗಳತ್ತ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಆನೆಗಳ ಮೇಲೆ ಜನಗಳ ಕಣ್ಣಿದ್ದಿದ್ದು, ಅಂದರೆ ಎಲ್ಲರೂ ಕೂಡ ಆನೆಗಳ ಮೇಲೆ ಹೆಚ್ಚು ಕ್ರೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದನ್ನು ನಾವು ಗಮನಿಸಿದ್ವಿ. ಈ ಆನೆಗಳು ಇವತ್ತು ಅಂತಿಮವಾಗಿ ಜಂಬೂ ಸವಾರಿಯನ್ನೆಲ್ಲ ಮುಗಿಸಿ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರತಕ್ಕಂಥ ದೃಶ್ಯಗಳನ್ನು ಕಾಣ್ತಾ ಇದ್ದೀವಿ. ಕೆಲವೊಂದು ಆನೆಗಳಿಗೆ ಬೆಳಗ್ಗೆಯಿಂದಲೂ ಕೂಡ ಮಜ್ಜನ ಮಾಡಿಸ್ತಾ ಇದ್ದು, ಸೊ ಆ ಆನೆಗಳನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದಾಗಿದೆ. ಸದ್ಯ ಆನೆಗಳೆಲ್ಲವೂ ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದು ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ನಾಳೆ ಅಥವಾ ನಾಳಿದ್ದು ಮತ್ತೆ ಮರಳಿ ಕಾಡಿನತ್ತ ಹೋಗ್ತವೆ. ಆನೆಗಳು ಯಶಸ್ವಿಪೂರ್ಣವಾಗಿ ದಸರಾವನ್ನು ಮುಗಿಸಿದೆ. ಇನ್ನೆರಡು ದಿನದಲ್ಲಿ ಮತ್ತೆ ನಾಡಿನಿಂದ ಕಾಡಿಗೆ ಆನೆಗಳು ಹೋಗುತ್ತೆ. ಆ ಸಂದರ್ಭದಲ್ಲಿ ಆನೆಗಳು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು, ಮೈಸೂರು.
ಸೋಮೇಶನ್ ಕೈ ಸಂಗೆ ಸೋಮೇಶ್ ಇದ್ರೆ ಯಾರೋ ಫೋನ್ ಮಾಡಿ ನಾನು